ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅನನ್ಯ. ನಾನು ನಿಮ್ಮ ಚಿನ್ಮಯ್. ತಂಬ್ಲೈನ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಇದು ಹಬ್ಬಗಳ ವ್ಲಾಗ್ ಅಂತ. ನಮ್ಮ ಮನೆಯಲ್ಲಿ ಆಯುಧ ಪೂಜೆಗೆ ಆಯುಧಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ. ನಮ್ಮ ಆಯುಧಗಳು ಗೊತ್ತಲ್ಲ, ಬ್ಯಾಟು, ಸ್ಕೇಟಿಂಗು, ಬುಕ್ಸು, ಸೈಕಲ್ಲು. ಅದಕ್ಕೂ ನೀಟಾಗಿ ಅಲಂಕಾರ ಮಾಡಿಟ್ಟು ಒಂದು ಕುಂಬಳಕಾಯಿ ಹೊಡೆದ್ಬಿಟ್ವಿ. ಸೈಕಲ್ ಚಕ್ರಕ್ಕೆ, ಗಾಡಿ ಚಕ್ರಕ್ಕೆ ನಿಂಬೆಹಣ್ಣು ಇಟ್ಟುಟ್ಟಿ ಒಂದು ರೌಂಡ್ ಬಂದಿದ್ದಾಯ್ತು. ಸಂಜೆ ಬನ್ನಿ ಮರ ಪೂಜೆ ನೋಡ್ಕೊಂಬರಕ್ಕೆ ಹೋಗಿದ್ವಿ. ನಾನಂತೂ ಫಸ್ಟ್ ಟೈಮ್ ನೋಡಿದ್ದು. ದಸರಾ ಹಾಲಿಡೇಸಿಗೆ ಬೆಂಗಳೂರಿಗೆ ಹೋಗುತ್ತಿ ಬರೀ ಕ್ರಿಕೆಟ್ ಆಡಿದ್ದಾಯ್ತು. ನಮ್ಮ ಮನನಿದು ಸಂಗೀತ ಪ್ರಾಕ್ಟೀಸ್ ಹೆಂಗ್ ನಡೀತಿದ್ದೆ ನೀವೇ ನೋಡಿ ಫ್ರೆಂಡ್. ಒಂದು ವಾರ ಅದೆಷ್ಟು ಬೇಗ ಮುಗೀತೋ ಗೊತ್ತಿಲ್ಲ. ಪಿಂಕಿನ್ ಬಿಟ್ಟು ಬರಕ್ಕಂತೂ ಫುಲ್ಲು ಬೇಜಾರಾಗ್ತಾ ಇತ್ತು. ಮನೆಗೆ ಬಂದು ಮಾಡಬೇಕಾಗಿರೋ ಪ್ರಾಜೆಕ್ಟ್ ಮುಗಿಸುತ್ತಿ ಮಲ್ಕೊಂಡ್ವಿ. ನಮ್ಮ ಕಡೆ ಮಳೆ ತುಂಬಾ ಚೆನ್ನಾಗಿದೆ. ನಿಮ್ಮ ಸೈಡ್ ಆಯ್ತಾ? ನಮಗೆ S7 ರಿಸಲ್ಟು ಬಂತು. ದೀಪಾವಳಿ ಹಬ್ಬನೂ ಬಂತು. ಪಟಾಕಿ ಹೊಡೆಯೋದು, ದೀಪ ಹಚ್ಚೋದು ಎಲ್ಲ ನಮಗೆ ತುಂಬ ಖುಷಿ. ನಿಮಗೂ ಖುಷಿನಾ? ಇದೇ ಗ್ಯಾಪಲ್ಲಿ ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಗಣೇಶನ್ನು ಕುಂಡಿಸಿದ್ದಾಯ್ತು. ನೋಡಿ ನಮ್ಮ ಮಮ್ಮಿ ಬೆಳಗ್ಗೆನೆ ಬೇಗ ಎದ್ದು ತುಳಸಿ ಪೂಜೆನೂ ಮಾಡುತ್ತಿದ್ದಾರೆ. ಏನೇ ಆಗಲಿ ನನಗೆ ಹಬ್ಬಗಳು ಅಂದರೆ ತುಂಬ ಖುಷಿ ಆಗುತ್ತೆ. ಎಲ್ಲ ಹಬ್ಬಕ್ಕೂ ಒಂದು ಒಳ್ಳೆ ರೀಸನ್ ಇರುತ್ತೆ. ನಮಗೆ ಕಾರ್ತಿಕ ಅಂತ ವಿಶೇಷವಾದ ತಿಂಗಳು. ದೇವಸ್ಥಾನಕ್ಕೆಲ್ಲ ಹೊರಟಿದ್ದೀವಿ. ನೋಡಿ ನಮ್ಮ ತಂಗಿದೀರೆಲ್ಲ ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ. ಮಂಡೇ ರಜಾ ಹಾಕ್ಬಿಟ್ಟು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ವಿ. ಬನ್ನಿ ನಮ್ಮ ಮನೆ ದೇವ್ರ ದೇವಸ್ಥಾನ ಹೆಂಗಿದೆ ಅಂತ ನಿಮಗೂ ತೋರಿಸ್ತೀವಿ. ಯಾರಿಗೆಲ್ಲ ಈ ದೇವಸ್ಥಾನ ಗೊತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತು.
ಊರಿಂದ ಕುಂಬಳಕಾಯಿ ತಂದ್ಬಿಟ್ಟು ಅನ್ನದಾನಕ್ಕೆ ಕೊಡೋಣ ಅಂತ ಹೋಗ್ತಾ ಇದ್ವಿ. ನೀವು ಯಾರು ನೋಡದೆ ಇಲ್ದಿರ ಒಂದು ಬ್ಯೂಟಿಫುಲ್ ಪ್ಲೇಸ್ನ ತೋರಿಸ್ತೀನಿ. ಈ ದೇವಸ್ಥಾನನ ಇನ್ನೂ ಕಂಪ್ಲೀಟ್ ಆಗಿ ಮಾಡಿಲ್ಲ, ಅದು ತುಂಬಾ ಚೆನ್ನಾಗೈತೆ. ಕೋಟಿ ಲಿಂಗೇಶ್ವರ ಅಂತ ಹೋಗಿ ಥರ ಫೀಲ್ ಆಯಿತು. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ನಾವು ಬಂದಿದ್ದು ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಂತೂ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ರು. ಕಾರ್ತಿಕದಲ್ಲಿ ಇಲ್ಲಿ ವಿಶೇಷವಾದ ಪೂಜೆ ನಡೀತೈತೆ. ನೋಡುವುದಲ್ಲ ದೇವಸ್ಥಾನ ಪೂಜೆಗಳು ಹೆಂಗಿತ್ತು ಅಂತ. ಇದು ನಮ್ಮೂರಲ್ಲಿ ನಡೆದ ಶುಕ್ರವಾರ ದೀಪೋತ್ಸವ. ಮೊದಲಿಗೆ ಬಸವಣ್ಣನ ಪೂಜೆ ಮಾಡಿಸ್ಕೊಂಡ್ಬಂದ್ವಿ. ಆಮೇಲೆ ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡ್ವಿ. ಆಮೇಲೆ ಶನಿವಾರನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದ್ವಿ. ದೇವ್ರಿಗೆಲ್ಲ ಪೂಜೆ ಆಗಿ ಮೇಲೆ ಮುತ್ಯಾಲಮ್ಮ ದೇವ್ರಿಗೂ ಪೂಜೆ ಮಾಡಿ ಆಮೇಲೆ ದೀಪ ಹಚ್ಚಿದ್ವಿ. ಊರಿನ ಜನ ಎಲ್ಲ ಸೇರ್ಕೊಂಡಿದ್ರು. ನಾವು ಊರಿಗೆ ಹೋಗಿ ದೀಪ ಹಚ್ಚಿದ್ವಿ. ಅಜ್ಜಿ ಮನೆ ಹತ್ರ ಹೋಗಿ ಅದಕ್ಕೆ ಕೈ ಸುಲಿಸ್ತಿದ್ರು. ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನಾನು ನೋಡಿ ಏನು ಪ್ರಿಪೇರ್ ಮಾಡಿದ್ದೀವಿ. ಈ ಥರ ನೀವು ಮಾಡ್ತೀರಾ? ಈ ಬ್ಲಾಗ್ ಇಷ್ಟೇ, ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್